ಇವತ್ತು ನಾವು ಭಗವಂತನ ವಾಮನ ಅವತಾರದ ಕಥೆಯನ್ನು ಕೇಳೋಣ. ಇದು ಶ್ರೀಮದ್ ಭಾಗವತದ 8ನೇ ಸ್ಕಂದದಲ್ಲಿ ಬರುತ್ತದೆ. ಪ್ರಹ್ಲಾದರ ಮೊಮ್ಮಗನಾದ ಬಲಿ ಶುಕ್ರಾಚಾರ್ಯರ ಕೃಪೆಯಿಂದ ಕಳೆದುಕೊಂಡಿದ್ದ ಜೀವವನ್ನು ಮತ್ತೆ ಪಡೆದರು. ವಿಶ್ವಜಿತ್ ಯಜ್ಞವನ್ನು ಮಾಡಿ ದೇವತೆಗಳೊಂದಿಗೆ ಯುದ್ಧವನ್ನು ಮಾಡಲು ಬೇಕಾದಂತಹ ರಥ, ಬಾಣ, ಕವಚ ಮುಂತಾದ ವಿವಿಧ ಸಲಕರಣೆಗಳನ್ನು ಪಡೆದ ನಂತರ ತಮ್ಮ ಸೈನಿಕರೊಂದಿಗೆ ಅವರು ಇಂದ್ರನ ಪುರಿಯನ್ನು ಆಕ್ರಮಿಸಿದರು. ಆಗ ದೇವತೆಗಳು ತಮ್ಮ ಗುರುವಾದಂತಹ ಬೃಹಸ್ಪತಿಯವರ ಸಲಹೆಯಂತೆ ಸ್ವರ್ಗವನ್ನು ತೊರೆದು ಅದೃಶ್ಯವಾಗಿ ತಮ್ಮನ್ನು ಬಚ್ಚಿಟ್ಟುಕೊಂಡರು. ಬಲಿ ಮಹಾರಾಜ ಇಂದ್ರನ ಸಂಪೂರ್ಣ ರಾಜ್ಯವನ್ನು ಪಡೆದುಕೊಂಡರು. ಆಮೇಲೆ 100 ಅಶ್ವಮೇಧ ಯಜ್ಞಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಇತ್ತ ಅದಿತಿ ತನ್ನ ಮಕ್ಕಳಾದ ದೇವತೆಗಳು ಸ್ವರ್ಗದಲ್ಲಿ ಕಾಣಿಸದೇ ಇದ್ದುದರಿಂದ ದುಃಖಿತರಾಗಿದ್ದರು. ನಂತರದಲ್ಲಿ ಆಕೆ ದೇವತೆಗಳಿಗೆ ಶುಭವಾಗಲಿ ಒಳಿತಾಗಲಿ ಎಂದು ಕಶ್ಯಪರು ಹೇಳಿದಂತೆ ವಾಸುದೇವನನ್ನು ಪಯೋವ್ರತ ಎಂಬ ಪೂಜಾ ವಿಧಾನದಲ್ಲಿ 12 ದಿನ ಪೂಜಿಸಿದ್ಲು. ಪರಮಾತ್ಮನು ತೃಪ್ತನಾಗಿ ಆಕೆಯ ಮುಂದೆ ಪ್ರತ್ಯಕ್ಷನಾದ. ಆಕೆಯ ವಿನಂತಿಯಂತೆ ಪರಮಾತ್ಮ ದೇವತೆಗಳನ್ನು ರಕ್ಷಿಸಲು ಅವಳ ಮಗನಾಗಿ ಜನಿಸಲು ಒಪ್ಪಿಕೊಂಡ. ಹೀಗೆ ಕಶ್ಯಪ ಅದಿತಿಯ ಪುತ್ರನಾಗಿ ಭಗವಂತ ಶಂಖ, ಚಕ್ರ, ಗದಾ ಮತ್ತು ಕಮಲವನ್ನು ಹಿಡಿದುಕೊಂಡು ಹಳದಿ ವಸ್ತ್ರಗಳನ್ನು ಧರಿಸಿ ಅವತಾರವನ್ನು ಎತ್ತಿದರು. ಹೀಗೆ ಭಗವಂತ ದ್ವಾದಶಿಯ ಶುಭ ಕ್ಷಣದಲ್ಲಿ ಪ್ರತ್ಯಕ್ಷವಾದರು. ಪರಮಾತ್ಮನ ಈ ಅವತಾರದಿಂದ 3 ಲೋಕದಲ್ಲೂ ಸಂತಸ ಮನೆ ಮಾಡಿತು. ಈ ದಿನವನ್ನು ವಿಜಯ ಅಂತಲೂ ಕರೆಯುತ್ತಾರೆ. ಪರಮಾತ್ಮ ಕಶ್ಯಪ ಅದಿತಿಯರ ಮಗನಾಗಿ ಪ್ರತ್ಯಕ್ಷರಾದಾಗ ಪೋಷಕರಿಗೆ ಆಶ್ಚರ್ಯವಾಗ್ತದೆ. ಭಗವಂತ ಜನನದ ನಂತರದಲ್ಲಿ ವಾಮನನ ರೂಪವನ್ನು ತಾಳಿದರು. ನಂತರ ವಾಮನ ದೇವರ ಜನ್ಮೋತ್ಸವವನ್ನು ಆಚರಿಸಲಾಯಿತು. ಉಪನಯನ ಸಂಸ್ಕಾರದ ಸಂದರ್ಭದಲ್ಲಿ ಸೂರ್ಯದೇವ ತಾನೇ ಸ್ವತಃ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿದರು. ಬ್ರಹ್ಮ ಕಮಂಡಲವನ್ನು, ಬೃಹಸ್ಪತಿ ಜನಿವಾರವನ್ನು, ಕಶ್ಯಪರು ಸೊಂಟಕ್ಕೆ ದರ್ಬೆಯ ಹುರಿಯನ್ನು, ಸರಸ್ವತಿ ರುದ್ರಾಕ್ಷದ ಮಾಲೆಯನ್ನು ವಾಮನ ದೇವರಿಗೆ ಪ್ರದಾನ ಮಾಡಿದರು. ಆಮೇಲೆ ವಾಮನ ದೇವರು ತಮ್ಮ ಕೈಯಲ್ಲಿ ದಂಡ, ಕಮಂಡಲ, ಛತ್ರಿಯನ್ನು ಹಿಡಿದು ನರ್ಮದೆಯ ಉತ್ತರ ಭಾಗದ ಭೃಗು ಕಚ್ಚ ಕ್ಷೇತ್ರಕ್ಕೆ ಅಂದರೆ ಬಲಿ ಮಹಾರಾಜರ ಯಜ್ಞ ಕ್ಷೇತ್ರದಲ್ಲಿ ಪ್ರತ್ಯಕ್ಷರಾದರು. ವಾಮನ ದೇವರಿಗೆ ಇದ್ದಂತಹ ತೇಜಸ್ಸಿನಿಂದ ಎಲ್ಲ ಪುರೋಹಿತರು ತಮ್ಮ ಶಕ್ತಿಯನ್ನು ಕಳೆದುಕೊಂಡರು ಅಲ್ಲಿದ್ದವರು ಮತ್ತು ತಮ್ಮ ಆಸನದಿಂದ ಎದ್ದು ಪ್ರಾರ್ಥನೆಯನ್ನು ಸಲ್ಲಿಸಿದರು. ವಾಮನ ದೇವರನ್ನು ಪ್ರಥಮದಲ್ಲಿ ಪಾದಪೂಜೆಯನ್ನು ಮಾಡಿ ಆ ನೀರನ್ನು ತನ್ನ ತಲೆಯ ಮೇಲೆ ಅರ್ಪಿಸಿಕೊಂಡ ಬಲಿ ಮಹಾರಾಜ ಅವರ ಕ್ಷೇಮವನ್ನು ವಿಚಾರಿಸಿ ಅವರನ್ನು ಬ್ರಾಹ್ಮಣರ ಮಗನಂತೆ ಭಾವಿಸಿ ಅವರು ಏನಾದರೂ ಇಚ್ಛೆ ಪಡ್ತಾ ಇದ್ದಲ್ಲಿ ಕೇಳಿಕೊಳ್ಳುವಂತೆ ವಿನಂತಿ ಮಾಡಿದರು. ಅದರಂತೆ ವಾಮನ ದೇವರು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದರು. ಬಲಿ ಮಹಾರಾಜ ಇದನ್ನು ಒಪ್ಪಿದರು. ಆದರೆ ಶುಕ್ರಾಚಾರ್ಯರು ವಾಮನ ದೇವರು ಸ್ವತಃ ವಿಷ್ಣುವಾಗಿದ್ದನ್ನು, ದೇವತೆಗಳ ಮಿತ್ರನಾಗಿದ್ದನ್ನು ಅರಿತು ಭೂಮಿಯನ್ನು ದಾನ ಕೊಡುವುದನ್ನು ವಿರೋಧಿಸಿದರು. ವಾಗ್ದಾನವನ್ನು ವಾಪಸ್ ಪಡೆಯುವುದು ತಪ್ಪಲ್ಲ ಅಂತಲೂ ಶುಕ್ರಾಚಾರ್ಯರು ಸಲಹೆ ನೀಡಿದರು ಬಲಿಗೆ. ಆದರೆ ಬಲಿ ಮಹಾರಾಜ ಗೃಹಸ್ಥನ ಕರ್ತವ್ಯ, ಧರ್ಮ, ಆರ್ಥಿಕ ಅಭಿವೃದ್ಧಿಯನ್ನು ಕಾಯ್ದುಕೊಳ್ಳುವುದು. ಆದ್ದರಿಂದ ಬ್ರಹ್ಮಚಾರಿಗೆ ನೀಡಿದ ವಾಗ್ದಾನವನ್ನು ಭಂಗಪಡಿಸುವುದು ಸರಿಯಲ್ಲ ಅಥವಾ ಸುಳ್ಳು ಹೇಳುವುದು ಪಾಪಕರ ಕ್ರಿಯೆ. ಸುಳ್ಳು ಹೇಳಿದವನಿಗೆ ಪಾಪ ಫಲದ ಭಯವಿರಬೇಕು. ಸಾಮ್ರಾಜ್ಯದ ವಿಸ್ತರಣೆ ತಾತ್ಕಾಲಿಕ, ಸಾಮಾನ್ಯ ಜನತೆಗೆ ಲಾಭವಿಲ್ಲದೆ ಆ ವಿಸ್ತರಣೆಗೆ ಮಹತ್ವವೂ ಇಲ್ಲ. ಜನಸಾಮಾನ್ಯರ ಹಿತಕ್ಕಾಗಿ ಪ್ರಸಿದ್ಧ ವ್ಯಕ್ತಿಗಳು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದರು. ಯಾರು ಮಹಿಮೆಯಿಂದ ಕಾರ್ಯನಿರ್ವಹಣೆ ಮಾಡುವರೋ ಅವರು ಯಾವಾಗಲೂ ಜೀವಂತ ಅಂತಾರೆ. ಆದ್ದರಿಂದ ಯಶಸ್ಸು ಜೀವನದ ಗುರಿಯಾಗಬೇಕು. ಇದೆಲ್ಲ ವಿಚಾರವನ್ನು ಪರಿಗಣಿಸಿ ಬಲಿ ಮಹಾರಾಜ ವಾಮನ ದೇವರು ಭಗವಂತ ವಿಷ್ಣು ಆಗಿದ್ದರೂ ದಾನವನ್ನು ಸ್ವೀಕರಿಸಿ ಶಿಕ್ಷೆ ಕೊಟ್ಟರೂ ಅದು ತಪ್ಪಲ್ಲ ಅಂತ ಯೋಚಿಸಿ ಹೊಂದಿದ್ದ ಎಲ್ಲವನ್ನೂ ದಾನ ಮಾಡಿದ. ನಂತರ ವಾಮನ ದೇವರು ತನ್ನ ವಿಶ್ವರೂಪವನ್ನು ಸ್ವೀಕರಿಸ್ತಾರೆ. ಆಮೇಲೆ ಅವರ ಪರಮ ವಿಷ್ಣು ರೂಪವನ್ನು ಬಲಿ ಮಹಾರಾಜರು ಕಾಣ್ತಾರೆ. ತನ್ನ 2 ಹೆಜ್ಜೆಗಳಿಂದ ಎಲ್ಲ ದಿಕ್ಕು, ಆಕಾಶ, ಬ್ರಹ್ಮಲೋಕ ಎಲ್ಲ ಲೋಕಗಳನ್ನು ಆವರಿಸಿದರು ವಾಮನ ದೇವರು.
ಬ್ರಹ್ಮ ಮತ್ತು ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಸ್ವೀಕರಿಸಿದರು. ಬಲಿ ಮಹಾರಾಜ ತನ್ನ ಆಸ್ತಿಯ ಎಲ್ಲವನ್ನೂ ಕಳೆದುಕೊಂಡಾಗ ದೈತ್ಯರು ಕೋಪಗೊಳ್ಳುತ್ತಾರೆ. ಬಲಿ ಮಹಾರಾಜ ತಡೀತಾರೆ. ಆದರೂ ಕೂಡ ಭಗವಂತನ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಎತ್ತಿದ್ರು ದೈತ್ಯರು. ಆಮೇಲೆ ಸೋತರು. ಕಡೆಗೆ ಭಗವಂತ ಬಲಿಯನ್ನು ಬಂಧಿಸಿದ. ಆಮೇಲೆ ತನ್ನ 3ನೇ ಹೆಜ್ಜೆ ಭೂಮಿಯನ್ನು ಕೇಳಿದ ಭಗವಂತ. ಬಲಿಗೆ ತನ್ನ ವಾಗ್ದಾನವನ್ನು ಈಡೇರಿಸಲು ಆಗದಿದ್ದಂತಹ ಸಂದರ್ಭದಲ್ಲಿ ಬಲಿ ಮಹಾರಾಜನ ದೃಢ ಸಂಕಲ್ಪ, ಪ್ರಾಮಾಣಿಕತೆಯನ್ನು ಮತ್ತು ಸತ್ಯತೆಯನ್ನು ಮೆಚ್ಚಿದಂತಹ ದೇವರು ಆತನಿಗೆ ಸುತಲ ಲೋಕವನ್ನು ನೀಡಿದರು. ಆಮೇಲೆ ಬಲಿ ಮಹಾರಾಜರು ತನ್ನ ವಂಶದ ಪ್ರಹ್ಲಾದರ ವಿಷ್ಣು ಭಕ್ತಿ ಸಂಕಲ್ಪಗಳನ್ನೆಲ್ಲ ನೆನಪಿಸಿಕೊಂಡರು. ಭಗವಂತನನ್ನು ತೃಪ್ತಿಪಡಿಸಲು ಮಹಾನ್ ವ್ಯಕ್ತಿಗಳು ತಮ್ಮ ಕುಟುಂಬ ಸಂಬಂಧವನ್ನು ಹಾಗೆ ಭೌತಿಕ ಸಂಪತ್ತನ್ನು ತ್ಯಜಿಸುತ್ತಾರೆ. ತಮ್ಮ ಜೀವವನ್ನು ತ್ಯಜಿಸುತ್ತಾರೆ ಭಗವಂತನ ವೈಯಕ್ತಿಕ ಸೇವಕರಾಗಲು ಅಂತ ಬಲಿ ಮಹಾರಾಜ ಭಾವಿಸಿದ. ಆಮೇಲೆ ಬಲಿ ಮಹಾರಾಜ ವಿಷ್ಣುವಿಗೆ 3ನೇ ಹೆಜ್ಜೆಗೆ ತನ್ನ ತಲೆಯನ್ನು ದಾನವಾಗಿ ನೀಡಲು ನಿರ್ಧಾರ ಮಾಡ್ತಾರೆ. ಬಲಿಯ ನಿಷ್ಠೆಯಿಂದ ತೃಪ್ತರಾದಂತಹ ಭಗವಂತ ಬಲಿಯ ರಕ್ಷಣೆಗೆ ತಾನು ತನ್ನ ಚಕ್ರವನ್ನು ನೀಡಿ ಅವನೊಂದಿಗೆ ಸದಾ ಉಳಿತೇನೆ ಅಂತ ಭರವಸೆಯನ್ನು ನೀಡುತ್ತಾನೆ. ಭಗವಂತನ ಪಾದದಲ್ಲಿ ಸಂಪೂರ್ಣ ಶರಣಾಗತರಾದಂತಹ ಬಲಿ ಮಹಾರಾಜ ಭಗವಂತನಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನಂತರ ತನ್ನ ಅನುಯಾಯಿಗಳ ಜೊತೆ ಸುತ್ತಲ ಲೋಕವನ್ನು ಪ್ರವೇಶಿಸಿದರು. ಹೀಗೆ ಭಗವಂತ ಅದಿತಿಯ ಇಚ್ಛೆಯನ್ನು ಪೂರೈಸಿ ಇಂದ್ರನನ್ನು ಪುನಃ ಆತನ ಸ್ಥಾನದಲ್ಲಿ ಸ್ಥಾಪಿಸಿದ. ಮುಂದೆ ಪ್ರಹ್ಲಾದರು ಕೂಡ ಸುತಲವನ್ನು ಪ್ರವೇಶಿಸಿದ ನಂತರ ಶುಕ್ರಾಚಾರ್ಯರು ಬಲಿ ಮಹಾರಾಜರ ಯಜ್ಞವನ್ನು ಪೂರ್ಣಗೊಳಿಸಿದರು. ಮುಂದೆ ಇಂದ್ರ ವಾಮನದೇವರನ್ನು ಮುಂದಿಟ್ಟುಕೊಂಡು ಸ್ವರ್ಗವನ್ನು ಪ್ರವೇಶಿಸಿದ. ಬಲಿ ಮಹಾರಾಜ ಸಂಪೂರ್ಣ ಶರಣಾಗತಿಯ ಮೂಲಕ ತನ್ನ ಭಕ್ತಿಯನ್ನು ಪ್ರದರ್ಶಿಸಿ ಈ ಭೂಮಂಡಲದಲ್ಲಿ ಪ್ರಸಿದ್ಧಿಯಾದ. ಇಲ್ಲಿಗೆ ಭಗವಂತನ ವಾಮನಾವತಾರದ ಕಥೆ ಮುಗಿಯಿತು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.